ಆಗಿದ್ದೀನಿ ಫ್ರೆಂಡ್ಸ್ ನೋಡೋಕೆ ನಾನು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ವರ್ಷದಿಂದ ಈ ಥರ ಆಗಿದೆಯಪ್ಪ ನಿನಗೆ. ಕಳ್ಳೆ ಪೂರ್ತಿ ಇರಬೇಕಿದ್ರೆ ಗೊತ್ತಿದ್ರೆ ತಿಂತಾ ಇದ್ದೀನಿ. ನಿಮ್ಮಲ್ಲಿರುವಂತಹ ಒಂದು ಒಳ್ಳೆ ವಿಷಯಗಳನ್ನು ನಾನು ಕೂಡ ಕಲ್ತ್ಕೋಬೇಕು. ನಿನ್ನೆ 3 ವಾಚ್ ಮಾಡಿದ್ದೀವಿ. ಸೊ ನಿನ್ನೆ ₹3 ನಾವು ಅರ್ನ್ ಮಾಡಿದ್ವಿ. ಬೇಕಿತ್ತ ಭವಾನಿ ಅಂತ ಅಂದ್ಬಿಟ್ಟು ಆಟೋ ನಿನ್ನ ಹತ್ರ ಇರೋದಕ್ಕೆ ತಲೆ ಓಡ್ತಲ್ಲ. ಸೀರೆ ನೇರಿಗೆ ಹಾಕುವ ಗಳಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ನಿನ್ನೆಯದು ನಿನ್ನೆಗೆ, ನಾಳೆಯದು ನಾಳೆಗೆ. ಇದೆಯಾ ನಿಮಗೆ? ಇಲ್ಲ, ಕಾಲು ಕೈ ಮಾತ್ರ ಇರೋದು. ಸೊ ಒಂದು ವಾಚ್ ಪೂರ್ತಿ ಮಾಡಿದ್ರೆ ₹1 ಅಂತೆ. ಒಂದು ಎಲ್ಲ ಅಲ್ಲ ಮಾಡೋದು ಸರ್. ಏನ್ ಮೇಡಮ್? ಭಾಸ್ಕರ್ ಸರ್ ಮನೆಯಲ್ಲಿ ಬರೋಷ್ಟು ಗಪ್ಪುನಾಥ ಫ್ರೆಂಡ್ಸ್. ಮೆಮೊರಿನೇ ಇಲ್ದಿರಾಗ್ಬಿಟ್ಟಿದೆ ಫ್ರೆಂಡ್ಸ್. ಒಂದು ಟೊಮೆಟೊನ 4 ಭಾಗ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಕಳ್ಳು ಥರ ಇದೆಯಲ್ಲ ಪಾಪ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಸೊ ಮಾರ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ತಕ್ಷಣ ದೇವ್ರಿಗೆ ಪೂಜೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು ಫ್ರೆಂಡ್ಸ್. ಪೂಜೆ ಮಾಡೋಕ್ಕೆ ಹೋಗಲಿಲ್ಲ. ಅಟ್ಲೀಸ್ಟ್ ಮನೆಯಲ್ಲಾದರೂ ಸ್ನಾನ ಮಾಡಿಕೊಂಡು ರಂಗೋಲಿ ಹಾಕ್ಬಿಟ್ಟು ಸ್ವಲ್ಪ ದೇವರ ಹಾಡುಗಳು ಕೇಳ್ಕೊಂಡಿರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ರಂಗೋಲಿನ ಸ್ನಾನ ಮಾಡ್ಕೊಬಂದು ಕ್ಲೀನಾಗಿ ರಂಗೋಲಿನ ಹಾಕ್ತಿದ್ದೀನಿ. ಎಷ್ಟು ಬ್ಯೂಟಿಫುಲ್ ರಂಗೋಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ತಾವರೆ ಹೂನ ಬಾಗಿಲಲ್ಲಿ ಹಾಕಿದ್ರೆ ಲಕ್ಷ್ಮಿ ಒಲಿದಾಳೆ ಅಂತ ಅಂದ್ಬಿಟ್ಟು ಒಂದೆರಡು ವಿಡಿಯೋಗಳಲ್ಲಿ ನೋಡಿದ್ದೆ. ಅದಕ್ಕಾಗಿ ಫಾಲೋ ಮಾಡ್ತಿದ್ದೀನಿ. ಲಕ್ಷ್ಮಿ ಬೇಗ ಬರಲಿ ನಮ್ಮ ಮನೆಗೆ ಅಂತ ಅಂದ್ಕೊಂಡು ಸೊ ತಾವರೆ ಬಿಡಿಸ್ಬಿಟ್ಟು ಆ ಕಡೆ ಈ ಕಡೆ ಶಂಕು ಥರ ಟ್ರೈ ಮಾಡಿದೆ. ಬಟ್ ಶಂಕು ಥರ ಬಂದಿಲ್ಲ ಫ್ರೆಂಡ್ಸ್. ಅದೇನು ಅನ್ಕೊಳಕ್ಕೆ ಹೋಗ್ಬಿಡಿ. ಬಟ್ ಚೆನ್ನಾಗಿದೆ ಅಲ್ವಾ, ಕಮೆಂಟ್ ಮಾಡಿ. ಸೊ ಫಸ್ಟು ಹೊಸಲಿಗೆಲ್ಲ ಅಷ್ಟು ಕುಂಕುಮ ಇಟ್ಟಾದ್ಮೇಲೆ ಚೆನ್ನಾಗಿ ರಂಗೋಲಿ ಹಾಕ್ಕೊಂತಿದ್ದೀನಿ. ನಾನು ಅಂದ್ಕೊಂಡು ಬಂದಿದ್ದೆ ಬೇರೆ ರಂಗೋಲಿ ಹಾಕಬೇಕು ಅಂತ, ಆದರೆ ಹಾಕಿದ ರಂಗೋಲಿನೇ ಬೇರೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಮ್ಮ ಅಮ್ಮ ಫೋನ್ ಮಾಡಿದ್ರು ಬೆಳಗ್ಗೆ ಮಾತಾಡ್ಕೊಂಡು ಅವ್ರ ಜೊತೆ ರಂಗೋಲಿ ಹಾಕ್ತಿದ್ದೆ. ಏನು ರಂಗೋಲಿ ಹಾಕಕ್ಕೆ ಬಂದಿದ್ದೀನಿ ಅನ್ನೋದು ಮರ್ತೋಗಿ ಮತ್ತೆ ಬೇರೆ ರಂಗೋಲಿನ ಹಾಕ್ಬಿಟ್ಟು ಚುಕ್ಕಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೆನಪಾಯ್ತು, ಓ ನಾನು ಬೇರೆ ರಂಗೋಲಿ ಹಾಕ್ಬೇಕಿತ್ತಲ್ಲ ಅಂತ ಅಂದ್ಕೊಂಡು ಸರಿ ಆಯ್ತು ಅಂದ್ಕೊಂಡು ಒಂದು ಒಳ್ಳೆ ರಂಗೋಲಿನ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ಹಾಗೆ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋನ ಕಂಡಿದ್ದಂಗೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಸ್ವಲ್ಪ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಹಾಗೆ ಒಂದು ಲೈಕ್ ಕೂಡ ಮಾಡಿಬಿಡಿ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫಸ್ಟ್ ನಾನು ರಂಗೋಲಿಂದನೇ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೂ ಒಂಥರ ಕಲರ್ಫುಲ್ಲಾಗಿ ಡಿಫ್ರೆಂಟಾಗಿ ಇರುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ರಂಗೋಲಿ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಹೋಗ್ಬಿಟ್ಟು ಮನೆ ಗುಡಿಸಿ ಅಡುಗೆ ಮಾಡಿ ಅಡುಗೆ ಮನೆ ವರ್ಕು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್. ಅವಾಗ ಒಂದು ಹಾಡು ಹಾಕಿದ್ದಾರೆ. ಯಾವ ಹಾಡು ಹೇಳಿ? ಎಲ್ಲಿ? ಫೋನಲ್ಲಿ. ಸೀರೆ ನೇರಿಗೆ ಹಾಕುವ ಗಳಿಗೆ ಅಬ್ಬಬ್ಬಬ್ಬಬ್ಬ ನೋಡಿ. ನೋಡಿಲ್ಲ ಇಟ್ಕೋ. ನೋಡಿ ಸರ್ ನಿಂತ ನೀ ಕೊಡಕ್ಕೆ ಬರಲ್ಲ. ನೋಡಿಲ್ಲ ಹೊಗೆನೇ ಬರಲ್ಲ. ಕತ್ತೇನದು? ಕೋಳಿ ಕತ್ತ ಆದ್ರೂ ನಿಲ್ಲಲ್ಲ ಬಿಡ ಕತ್ತು. ಕೈ ಫ್ರೆಂಡ್ಸ್ ಇವೆಲ್ಲ ಕಲ್ತಿದ್ದು ನಮ್ಮೂರಲ್ಲಿ ಊರ ಹಬ್ಬದಲ್ಲಿ. ಏನ್ ಕಾಂಪಿಟೇಷನ್ ಇಕ್ಕಿದ್ದೆ ಇದೇ ತರ ಬರ್ಬೇಕು. ಟಮಟೆ ಹೊಡೆಯೋನೆ ನಡಿ. ಟಮಟೆ ಹೊಡೆಯೋರು ಫ್ರೆಂಡ್ಸ್ ಇವರು. ಟಮಟೆ ಹೊಡೆದು ಕೂಡ ಒಂದು ದೊಡ್ಡ ಟ್ಯಾಲೆಂಟು ಪಾಪ. ನಂಗೆ ಈ ಟೆನ್ಷನ್ ಇಕ್ಬಿಡ. ಬೇಗ ಕಿಟಕಿಗಳಲ್ಲಿ ಹಾಕು. ಆಲ್ರೆಡಿ 9:30 ಫ್ರೆಂಡ್ಸ್. ತುಂಬ ಲೇಟ್ ಆಗಿಬಿಟ್ಟಿದೆ. ಪಡ್ಪಡ ಅಂತ ಹೋಗೋಣ ಅನ್ಕೊಂತೀವಿ. ಹೇಗೂ ಪಡ್ಪಡ ಲೇಟ್ ಆಗುತ್ತೆ. ಏನು ಮಾಡೋದು ನೋಡ್ರಿ. ಇದು ಸ್ವಿಚ್ ಆಫ್ ಮಾಡಲ್ಲ, ಟಿವಿ ಸ್ವಿಚ್ ಆಫ್ ಮಾಡಲ್ಲ, ಕರೆಂಟ್ ಸ್ವಿಚ್ ಆಫ್ ಮಾಡಲ್ಲ. ನಿಂದು ವೈಫೈ ಕನೆಕ್ಟ್ ಆಗಿತ್ತಲ್ಲ ಮೇಡಮ್? ಸರ್ ಅವಾಗೇನಾಯ್ತು ಸರ್? ಏನು ಮೇಡಮ್? ಭಾಸ್ಕರ್ ಸರ್. ಏನು ಭಾಸ್ಕರ್ ಸಾಲ ಕೀ ಹಾಕ್ಬಿಟ್ಟು ಬೈಕ ಸೈಲೆಂಟ್ ಶುಪ್. ಅಯ್ಯೋ ಸಾರ್ ಬನ್ನಿ ಸಾರ್ ಸಾಕು. ಸೊಪ್ಪು ತಿಂದು ಎಷ್ಟು ದಿನ ಆಯ್ತು ಫ್ರೆಂಡ್ಸ್. ಸೊಪ್ಪು ತಿನ್ನಬೇಕು, ಸೊಪ್ಪು ತಗೋಬೇಕು. ಏನೋ ಮರಿತಿದ್ದೀನಿ ಪಾಪ. ಏನೋ ಗೊತ್ತಿರಲ್ಲ. ನೀರು ಗ್ಯಾಸ್ ಕಾಸಿಲ್ಲ. ಇವತ್ತು ನೀರು ಆಫೀಸಲ್ಲಿ ತರ್ಸೋಕಂದ್ರೆ ಬಿಡೋದಿಲ್ಲ ಅವ್ರಿಗೆ ನೋಡಿ. ಅಯ್ಯೋ ಆ ಬೆರುಳಲ್ಲಿ ಹೇಳಿ ಸಾಕಾಗೋಯ್ತು ಫ್ರೆಂಡ್ಸ್. ಅವ್ರಲ್ಲಿ ಒಬ್ರು ಹೇಳಿದ್ದು ಕೊಲಿಗೆ ಹೇಳಿದ್ದು ತಗೊಬನ್ನಿ ಅಂದ್ಬಿಟ್ಟ. ಅವರ ಯಪ್ಪ ನಮ್ಮ ಹಸ್ಬೆಂಡ್ಗಿಂತ ಸೋಂಬೇರಿದ್ದಂಗೆ. ಅವ್ರ ಎಷ್ಟು ದಿನ ಹೇಳಿದ್ರೆ ಕೇಳ್ತಾರಲ್ಲ. ಅವ್ರು ಅಲ್ಲೋಗ್ಬಿಟ್ರು ಕೇಳಿಸ್ಕೊಂಡಿದ್ರೆ ಅಷ್ಟೇ. ಏನೇ ಅವ್ರಿಗೆ ಕಂಪೇರ್ ಮಾಡ್ಕೊಂಡ ಅಂತ ಅಂದ್ಕೊಂಡು
ಇವತ್ತು ಬಟ್ಟೆ ಚೆನ್ನಾಗಿದೆಲ್ಲ ಫ್ರೆಂಡ್ಸ್, ಹಾಗೆ ಗೋಲ್ಡ್ ವಿತ್ ಪಿಂಕ್. ಈ ಪಿಂಕ್ ಒಂಥರ ಪಿಂಕ್ ಇದು ಸೂಪರಾಗಿದೆ. ರೋಸ್ ಪಿಂಕ್ ಅಂತ ಹೇಳ್ತಾರಲ್ಲ ಆ ಥರ ಪಿಂಕ್ ಇದು. ಅವ ಬಾಯಲ್ಲಿ ಫೋಟೋ ತೆಗಿತೀನಿ ನಿಂದು. ವಾವ್, ಇಲ್ಲೊಂದು ಫ್ಲವರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಳಿದೆ, ತೋರಿಸ್ತೀನಿ ರೇ. ಫ್ಲವರ್ ಮೇಲೆ ಎಕ್ಸ್ಬಿಡ್ತಾರೆ ಫ್ರೆಂಡ್ಸ್. ಏಯ್, ಹಿಂದೆ ಇದೀನಿ ಬಂದು ಎಕ್ಸ್ಬಿಡ್ತಿದ್ದಲ್ಲ ಬರೋಣ ನೋಡಿ. ಇದೆ ಸಕ್ಕದಾಗಿದೆ. ಈ ಕಲರ್ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್, ನನ್ನ ಡ್ರೆಸ್ ಮ್ಯಾಚಿಂಗ್ ಸಕ್ಕತ್ತಾಗಿದೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಹೋಗ್ಬೇಕು. ಇಲ್ಲಿ ಸಕ್ಕತ್ತಾಗಿದೆ ನೋಡಿ, ಫೋಟೋ ಎಷ್ಟು ಚೆನ್ನಾಗಿ ಬಿಡ್ತಾ ಗೊತ್ತಾ ಇಲ್ಲಿ. ಹೌದಾ? ಸರ್ ಹಿಂದೆಗಡೆ ಸರ್ ಅಂತಿದ್ದೆ ನೋಡು. ಯಾಕೆ ಸರ್ ಅಂತ ಬರ್ತೈತೆ ಫ್ರೆಂಡ್ಸ್? ನನಗೆ ಫ್ರೆಂಡ್ಸ್ ಅನ್ನೋ ಹೊರ ಸರ್ ಅಂತ ಬರ್ತೈತೆ. ಯಾಕೋ ಒಂದು 3 ಡೇಸಿಂದ. ಯಾಕಪ್ಪ? ಏನೋ ತಲೆ ನೋಡ್ತೈತೆ. ನಿಂಗೆ ತಲೆ ಬರೋದು ಪಾಪ? ತಲೆ ಇದೆಯಾ ನಿಮಗೆ? ಇಲ್ಲ, ಕಾಲು ಕೈ ಮಾತ್ರ ಇರೋದು ನಂಗೆ. ತಲೆ ನನ್ನ ಹತ್ರ ಕೊಟ್ಬಿಟ್ಟಿದ್ಯಾ? ಹಾರ್ಟು ನಿನ್ನ ಹತ್ರ ಇರೋದಕ್ಕೆ ತಲೆ ಓಡ್ತಾ ಇಲ್ಲ. ನನ್ನ ಹತ್ರ ತಲೆ ಓಡೋದಕ್ಕೆ ಮೆದ್ಲಿದ್ರೆ ಸಾಕು, ಹಾರ್ಟ್ ಅವಶ್ಯಕತೆ ಇಲ್ಲ. ಹಾರ್ಟ್ ಸರ್ಕ್ಯುಲೇಷನ್ ಮಾಡೋ, ಹಾರ್ಟ್ ಏನು ಹೇಳುತ್ತೋ ಅದನ್ನೇ ಮೆದ್ಲು ಕೇಳೋದು. ಇಲ್ಲನೇ ಮೆದ್ಲು ಹೇಳೋದೇ ಮೆದ್ಲು ಮಾಡೋದು. ಹಾರ್ಟ್ ಏನು ಹೇಳುತ್ತೋ ಅದನ್ನೇ ಮೈಂಡ್ ಮಾಡೋದು. ಎಷ್ಟು ವರ್ಷದಿಂದ ಈ ಥರ ಆಗಿದೆ ಪಾಪ ನಿಂಗೆ? ನಿನ್ನ ಮದುವೆ ಆದಂಗಿಂತ ಆಗ್ಬಿಟ್ಟೆ. ನೋಡ್ದ ಫ್ರೆಂಡ್ಸ್, ಈ ಥರ ಏನು ಹೇಳ್ತಾರೆ, ಯಾರು ಡ್ಯಾಮೇಜ್ ಮಾಡೋದು ನೋಡಿದ್ದೀರಾ? ಅದಕ್ಕೆ ಫ್ರೆಂಡ್ಸ್, ಐ ಡೋಂಟ್ ಲೈಕ್ ಹಿಮ್. ಪಾಪ ಯು ಲೈಕ್ ಮೀ? ಆಲ್ವೇಸ್ ಲೈಕ್ ಮೀ. ನೋಡಿ ಫ್ರೆಂಡ್ಸ್, ಇವಾಗ ಅವ್ರನ್ನವರೇ ಲೈಕ್ ಮಾಡ್ಕೊಂತಿರುತ್ತೆ. ಹಂಗಂತಂದ್ರೆ ನಾನು ಏನು, ನೀವೇ ಕಮೆಂಟ್ ಮಾಡಿ. ನೀನೇ ನೀನು ನೀನೇ ನಾನೇ, ಅದೇನೆ ನೀನೇ ನಾನು ನಾನೇ. ಸಾಕು ನೋಡಿ. ಸೊ ಇವಾಗ ಫ್ರೆಂಡ್ಸ್ ನಾವು ಆಫೀಸ್ಗೆ ಹೋಗ್ತಾ ಇದ್ವಿ. ಸೊ ಇವ್ರು ಎಷ್ಟು ಬೇಗ ಕರ್ಕೊಂಡು ಹೋಗ್ತಾರೆ, ಹೋದ್ರೆ ಇವ್ರಿಗೆ ಹಾಕಿರುತ್ತೋ ಹಾಕಿರಲ್ಲ ಗೊತ್ತಿಲ್ಲ. ಆದರೆ ನಿಜ ಹೇಳ್ತೀನಿ ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ 9:43 9 o'clockಗೆ ಇರಬೇಕಿತ್ತು ನಾವು ಆಫೀಸಲ್ಲಿ. ಏನಕ್ಕ ಇಲ್ಲಿ ಎಲ್ಲಿ ಅಕ್ಕ? ಬನ್ನಿ. ನಾನು ಡ್ರಾಪ್ ಮಾಡಿಬಿಟ್ಟು ಹೋದ್ರು ಫ್ರೆಂಡ್ಸ್ ಅವರು. ನಾನು ಅಂದರೆ ಯಾವುದೋ ಕಸ್ಟಮರ್ ಇದ್ರು ಅಂತಂದ್ಬಿಟ್ಟು ಅವರು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲೇ ಡ್ರಾಪ್ ಮಾಡಿಬಿಟ್ಟು ಅವ್ರು ಹೋದ್ರು. ಸೊ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾನು ಸ್ಟಾರ್ಟ್ ಮಾಡಿ ನನ್ನ ವರ್ಕ್ನ. ನನ್ನ ಫೇವರೇಟ್ ಕಳ್ಳೆಪುರಿ ಹತ್ರ ಹೋಗಿ ನನಗೆ ಕಾಡಿಗೆ ಬರ್ತಾನೆ ಆ ಕಡೆ ಈ ಕಡೆ ಕಳ್ಳೆಪುರಿ. ಓ, ಈ ಥರನಾ ಇದು? ಪಾಪ ಇಲ್ಲಿ ನೋಡು. ಹಾಯ್ ಮಾಡ. ಎಲ್ಲ ಅಲ್ಲ ಮಾಡೋದು. ಅಮ್ಮ ಎಲ್ಲೈತೆ? ಹೋಯ್ತು ಅಂದ್ಬಿಟ್ಟು ಬಂದಿದ್ದು ನಾನು. ಅಣ್ಣ ಅವ್ರಿಗೆ ಹೆಂಗಾಗ್ತದೆ ಹಂಗೆ ಹಾಕು. ಏನಂತಾರೆ ಇದನ್ನ? ಸಕ್ಕರೆ ನೀರು ತಾನೇ ಅದು? ಇದನ್ನ ಬೇಲ್ಪುರಿ ಅಂತಾರೆ. ಇದಾ ಬೇಲ್ಪುರಿ? ಬೇಲ್ಪುರಿ ಎಲ್ಲ ಇದು ಒಂಥರ ಪುರಿ. ಚೆನ್ನಾಗಿ ತಿನ್ನೋದು ನೋಡಿ ಫ್ರೆಂಡ್ಸ್, ಹೆಂಗೆ ತಿಂತಾರೆ ಅಂತ. ಇಲ್ಲಿದ್ರೆ ಚೆನ್ನಾಗಿ ಕಾಣ್ತಾ ಇದೆಯಾ? ತಿನ್ನು ನೋಡಿ ನೀನೆ. ಚೆನ್ನಾಗೈತೆ, ಸೂಪರ್ ಆಯ್ತಲ್ಲ? ₹1 ಇಲ್ಲ ಕೊಟ್ಟಿರ್ತಾನೆ. ನಾನು ₹1 ಇರ್ತೈತೆ ನನ್ನ ಹತ್ರ. ₹1 ಕೊಡಲ್ಲ ಫ್ರೆಂಡ್ಸ್. ನೋಡಿ ಹೆಂಗೆ ಕೇಳ್ತಾರೆ ಕಾಸು ಐತೆ ಅಂತ. ಕಂಜೂಸ್ ಪಾರ್ಟಿ. ಇಲ್ಲಿ ಹೊಡುತ್ತಿರುವ ನಾನು ಕೊಡು ಒಬ್ಬನೇ ತಿಂತಿರೋ ನೋಡಿ ಫ್ರೆಂಡ್ಸ್. ಒಬ್ಬನೇ ತಿಂತವ್ರೆ. ನಾನು ಊಟನೇ ಮಾಡಿಲ್ಲ ಬೆಳಗ್ಗೆಯಿಂದ. ಇಂಥ ಯಜಮಾನ್ರೆಲ್ಲ ಇದು ಬಿಟ್ರೆ ಅಷ್ಟೇ ಹೆಣ್ಮಕ್ಳು ಬೇಗ ಉದ್ದಾರ ಆಗ್ಬಿಡ್ತಾರೆ ಫ್ರೆಂಡ್ಸ್. ಇರಬೇಕು, ಅದೆಷ್ಟೊಂದು ಇರಬಾರ್ದು. ನೋಡ್ರಿ, ಹೇಳ್ತಾರೆ ತಿಂತಾನೆ ಅವರೇ. ಹೇಳ್ತಾರೆ ಮಾನ ಬರೋದಿಲ್ವ ನಿಂಗೆ? ಹೇಳ್ತಾ ಇದ್ದೀನಿ ತಿಂತಾನೆ ಇದೆಯಾ? ಕೊಡಲ್ಲ. ಯಾಕೆ ಕೊಡಲ್ಲ ಫ್ರೆಂಡ್ಸ್? ಇವ್ರು ನನ್ನ ಮದುವೆಯಾಗಿ ನನಗೆ ಮೋಸ ಮಾಡ್ತವ್ರೆ. ಅಮ್ಮ ಹೊಟ್ಟೆ ಸಿಹಿ ತಿನ್ಸ್ ಪಾಪ. ಎಷ್ಟು ಇಲ್ಲ, ನನ್ನ ಫೇವ್ರೇಟ್ ಫ್ರೆಂಡ್ಸ್ ಇದು. ಚೆನ್ನಾಗಿ ತಿಂತಿದ್ದೆ ಫಸ್ಟ್. ಅಲ್ಲ, ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ.
ಪಾಪ ಈ ಬಟ್ಟೆ ಚೆನ್ನಾಗೈತೆ ನನ್ನ ಮಕ್ಕ ಈ ಕಲರ್ ಸಕ್ಕತ್ತಾಗಿದ್ದೀನಿ ಫ್ರೆಂಡ್ಸ್ ನೋಡೋಕೆ ನಾನು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ರಿಯಾಕ್ಷನ್ನೇ ಇಲ್ಲ. ಅವ್ರು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಕೂಡ ಸೈಲೆಂಟ್ ಆಗ್ಯಾವ್ರೆ. ಅವ್ರಿಗೆ ಅವ್ರ ಹೆಂಡತಿ ಬಿಟ್ಟು ಊರಾಗಿರೋ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ, ನಾನು ಬಿಟ್ಟು ಹೊರಪ್ಪ ಸಾಕ ನಂಗೆ ತಿನ್ಸಕ್ಕೆಲ್ಲ ಆಗಲ್ಲ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂಕಲ್. ಥ್ಯಾಂಕ್ಸ್ ಅಂಕಲ್. ಬಂದೆ ಫ್ರೆಶ್ ಅಪ್ ಆಗಿದ್ದೀನಿ. ಮನೆಯಲ್ಲಿ ಬರೋಷ್ಟು ಗಪ್ಪುನಾಥ ಫ್ರೆಂಡ್ಸ್. ಏನಂತ ಗೊತ್ತಾ, ಇದು ನಮ್ಮ ಮನೆಯವರು ಆಮ್ಲೆಟ್ ಮಾಡ್ಕೊಂಡ್ರಂತೆ. ನಾನೇ ಫೋನ್ ಮಾಡಿ ಹೇಳಿದೆ, ಮೊಟ್ಟೆ ತೊಗೊಬಂದು ತುಂಬ ದಿನ ಆಗಿಬಿಟ್ಟಿದೆ, ಅಟ್ಲೀಸ್ಟ್ ಮಾಡ್ಕೊಂಡು ತಿಂದ್ಬಿಡು ಅಂತ ಅಂದ್ಬಿಟ್ಟು. ಸೊ ಅವ್ರೇನು ಮಾಡ್ರು ಪಾಪ, ನಾನು ಹೇಳ್ದೆ ಅಂದ್ಬಿಟ್ಟು ಹೋಗಿ ಮಾಡೋಕೆ ಹೋಗಿದ್ದಾರೆ. ಅದು ಮೊಟ್ಟೆ ಕೆಟ್ಟೋಗ್ಬಿಟ್ಟಿದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಆಮ್ಲೆಟ್ ಹಾಕ್ಬಿಟ್ಟಿದ್ದಾರೆ ಪೆನ್ ಮೇಲೆ. ಅದು ನೋಡ್ರೆ ಗಪ್ಪು ವಾಸನೆ ಅಂತೆ. ಇವಾಗ ಅವರು ಬೇಜಾರು ಮಾಡ್ಕೊಂಡು ಹಂಗೆ ಇಟ್ಬಿಟ್ಟೋಗ್ಬಿಟ್ಟಿದ್ರು. ಮನೇಲಿ ಬರೋಷ್ಟರಲ್ಲಿ ಮನೆಯೆಲ್ಲ ಅದೇ ಸ್ಮೆಲ್ಲು ಫ್ರೆಂಡ್ಸ್. ನನಗಂತೂ ಇರೋಕ್ಕೆ ಆಗಿಲ್ಲ. ಕಿಟಕಿ ಡೋರು ಇರೋ ಬರೋದೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ಗಾಳಿ ಓಡಲಿ ಅಂತ ಅಂದ್ಬಿಟ್ಟು. ಇವಾಗ ಬಂದುಬಿಟ್ಟು ನಾನು ಫ್ರೆಶ್ ಅಪ್ ಆದೆ. ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ರೆ ಆಮೇಲೆ ಆಲ್ಮೋಸ್ಟ್ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಅಂದರೆ ನನಗೆ ಈಗ ಅನಿಸ್ತಿದೆ, ಸ್ವಲ್ಪ ಕಷ್ಟ ಆಗ್ತಿದೆ, ಬೇಕಿತ್ತ ಭವಾನಿ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋದು ಫ್ರೆಂಡ್ಸ್, ಮಾಡಲೇಬೇಕು. ಕಾರಣ ಅಂದ್ಬಿಟ್ಟು ತುಂಬ ದಿನದಿಂದ ಮನೇಲೇ ಇದ್ದೀವಿ. ನನಗೆ ಮನೇಲಿದ್ದರೆ ನಿಜ ಹೇಳ್ತೀನಿ, ನಾನು ವೀಡಿಯೋ ಮಾಡಿದ್ರೆ ಇರಲಿ, ಇಲ್ಲದೆ ಇರೋದೆಲ್ಲ ಯೋಚನೆಗಳು ಬರ್ತಿರ್ತಿದೆ. ಅವಾಗವಾಗ ಬೇಜಾರಾಗುತ್ತೆ, ಅವಾಗವಾಗ ಏನೇನೋ. ಅದು ಐ ಥಿಂಕ್ ನಾನು ಹೇಳ್ದೆ ಇದ್ರೂ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇಜಾರು ಆ ಥರ ಈ ಥರ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಸರಿ ಓಕೆ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಹೋದ್ರೂ ಕೂಡ ಏನೋ ಒಂಥರ ಸಮಾಧಾನನೇ ಇರೋಲ್ಲ ಮನಸ್ಸಿಗೆ. ಅಂದರೆ ಅಲ್ಲೂ ಸ್ವಲ್ಪ ಯೋಚನೆ ಮಾಡ್ತೀನಿ, ಆದರೂ ಕೂಡ ಮನೆಯಲ್ಲಿರೋ ಅಷ್ಟಿಲ್ಲ ಫ್ರೆಂಡ್ಸ್. ನಿಜ ಬೆಳಗ್ಗೆ ಹೋಗ್ತೀನಿ, ಕೆಲಸ ಮಾಡ್ಕೊತೀನಿ, ಅಂದರೆ ಸ್ವಲ್ಪ ಏನೇ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ನನಗೆ. ಮನೇಲೂ ಬಂದು ಮಾಡಬೇಕು, ಮತ್ತು ಮನೇಲಿ ಬೆಳಗ್ಗೆ ಎದ್ದು ಮಾಡಿ ತಿಂದು ತೊಳೆದು ಮತ್ತೆ ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ಮತ್ತೆ ಮಾಡಿ ತಿಂದು ತೊಳಿಬೇಕು. ಅದರಲ್ಲೂ ಇದೊಂದು ಇಷ್ಟು ಲೈಫ್ ಸ್ಟೈಲ್ ಯಾವಾಗೂ ಇದ್ದಿದೆ, ಅವಾಗಿಂದನೂ ಇದೆ. ಬಟ್ ಇವಾಗ ಯೂಟ್ಯೂಬ್ ಮಾಡಬೇಕು, ಅದಕ್ಕೆ ವೀಡಿಯೋ ಎಡಿಟಿಂಗ್ ಮಾಡಬೇಕು. ಯೂಟ್ಯೂಬ್ ಮಾಡೋರಿಗೆ ಗೊತ್ತು ಕಷ್ಟ, ಬಟ್ ಕೆಲಸಕ್ಕೆ ಹೋಗ್ಕೊಂಡು ಬಂದು ಯೂಟ್ಯೂಬ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸಿದೆ. ಆದರೂ ಕೂಡ 1 ವಾರ ದಾಟಿದೆ ಫ್ರೆಂಡ್ಸ್. ನೆನ್ನೆಗೆ 1 ವಾರ ಆಯಿತು. ಸೊ 8 ದಿನ ನಾನು ಮ್ಯಾನೇಜ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕಷ್ಟ ಅಂತ ಅನಿಸಿದೆ, ಆದರೂ ನಾನು ಬಿಡಲ್ಲ. ನೀವು ಕೊಡ್ತಿರೋಂಥ ಸಪೋರ್ಟ್ ನನಗೆ ಇವಾಗಲೂ ವೀಡಿಯೋ ಮಾಡಬೇಕಂತ ಅನ್ಸೋದು. ಅಂದರೆ ಎಷ್ಟೇ ಕಷ್ಟ ಆದ್ರೂ ನಮ್ಮ ಜನ ನೋಡ್ತಾರಪ್ಪ, ಮಾಡೋಣ ಅಂತ ಒಂದು ಉತ್ಸಾಹ ನನಗಿದೆ. ಸೊ ಅದಕ್ಕೆ ನೀವು ಅದನ್ನು ನಾನು ಕೇಳ್ಕೊಳ್ಳೋದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನನಗೆ ಮೋಟಿವೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೂ ಇಷ್ಟ ಫ್ರೆಂಡ್ಸ್ ವೀಡಿಯೋಸ್ ಮಾಡಬೇಕು, ಡೈಲಿ ಅಪ್ಲೋಡ್ ಮಾಡಬೇಕು. ನನ್ನಲ್ಲಿರುವಂಥ ಒಂದು ಒಳ್ಳೊಳ್ಳೆ ವಿಷಯಗಳನ್ನು ನಿಮಗೂ ತಿಳಿಸಬೇಕು, ನಿಮ್ಮಲ್ಲಿರುವಂತಹ ಒಂದೊಳ್ಳೆ ವಿಷಯಗಳನ್ನು ನಾನು ಕೂಡ ಕಲ್ತ್ಕೋಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀವಿ, ಫ್ರೆಶ್ ಅಪ್ ಆಗಿದ್ದೀವಿ ಫ್ರೆಂಡ್ಸ್. ನಾವು ಇವಾಗ ನಾನು ಇವಾಗ ಕೆಲಸ ಮಾಡಬೇಕು. ಬೆಳಗ್ಗೆ ರೆಡಿ ಆಗಿಬಿಟ್ಟೋಗು, ಬಾ ಅಲ್ಲಿ ಕೆಲಸ ಮಾಡು, ಮತ್ತೆ ಬಾ ಇಲ್ಲಿ ರೆಡಿಯಾಗು ಮತ್ತೆ ಕೆಲಸ ಮಾಡು. ಹಿಂಗೆ ಆಗಿದೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಬಟ್ ಅದು ಲಾಸ್ಟ್ ಎಂಡಲ್ಲಿ ನೋಡಿದ್ದೀನಿ. ಯಾರು ಪೂರ್ತಿ ವೀಡಿಯೋ ನೋಡಿದಾರ ಇಲ್ಲ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಒಂಥರ ಕೆಲಸ ನೋಡ್ಕೊಂಬರಕ್ಕೆ ಹೋಗಿದ್ನಲ್ಲ ಮೊನ್ನೆ ನೈಟು. ಅಲ್ಲಿ ಏನು ಕೆಲಸ ಅಂತಂದರೆ ಒಂದು ಚೈನ್ ಪೀಸ್ ಮಾಡೋದು ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿ ತನಕ ಒಂದು ಚೈನ್ ಫುಲ್ಲು ಸುತ್ತೋದಲ್ಲ, ಒಂಥರ ಚೈನ್ ಜೋಡಿಸೋದು, ಚೈನ್ ಪೀಸ್ ಜೋಡಿಸೋದು ಅಂತ ಹೇಳ್ತಾರೆ. ಸೊ ಒಂದು ವಾಚ್ ಪೂರ್ತಿ ಮಾಡಿದ್ರೆ ₹1 ಅಂತೆ, ಒಂದು ವಾಚ್ಗೆ ₹1. ಸೊ ನನಗೆ ತುಂಬ ಲಾಸ್ ಅಂತ ಅನಿಸ್ತು ಫ್ರೆಂಡ್ಸ್. ನಾನು ಒಂದು ದಿನಕ್ಕೆ ಒಂದು 50 ಮಾಡೋದು ಅಷ್ಟೇ. ಒಂದು 50 ಮಾಡೋದಕ್ಕೆ ಕೂಡ ತುಂಬ ರಿಸ್ಕ್ ಕೊಟ್ಕೊಂಡು ಮಾಡಬೇಕು ಅಂತ ಅನಿಸ್ತು. ಬಟ್ ಅವ್ರು ಹೇಳೋ ಸ್ವಲ್ಪ ರಿಸ್ಕ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಬಟ್ ಮಾಡ್ತಾ ನಿಮ್ಗೆ ಸರಿಯಾಗುತ್ತೆ ಅಂದ್ಬಿಟ್ಟು. ನನಗೆ ಇವಾಗಲೇ ಬ್ಯಾಕ್ ಪೇನ್ ಇದೆ, ಕೆಲಸಕ್ಕೆ ಹೋಗ್ತಿದ್ದೀನಿ, ಮನೆ ಕೆಲಸ, ತುಂಬ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಅನಿಸ್ತು ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯವ್ರು ಮಾಡ್ಬೋದು, ನಾನು ನೀನು ಮಾಡೋಣ ಅಂತಂದರು. ಬಟ್ ನನಗಾಗಲ್ಲ ಅಂತಂದೆ. ಮತ್ತು ಅವರಿಗೂ ಅದೇ ಥರನಲ್ವ, ಅವ್ರೂ 10 ಅವರ್ ಆಟೋದ ಮೇಲೆ ಕುತ್ಕೊಂಡು ಓಡಿಸ್ಕೊಬರ್ತಾರೆ ಫ್ರೆಂಡ್ಸ್. ಅದಕ್ಕಾಗಿ ಬೇಡ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ನಿನ್ನೆ 3 ವಾಚ್ ಮಾಡಿದ್ದೀವಿ. ಸೊ ನಿನ್ನೆ ₹3 ನಾವು ಅರ್ನ್ ಮಾಡಿದ್ದೀವಿ ಫ್ರೆಂಡ್ಸ್. ಅದು ಹಾಫ್ ಆನ್ ಅವರ್, ಅರ್ಧ ಅವರಲ್ಲಿ 3 ಪೀಸ್ ಮಾಡೋಕ್ಕಾಗಿದ್ದು. ₹3 ಕೇಳು, ಗೂಗಲ್ ಪೇ ಮಾಡಲಿ ಅವರು ಅಂತಿದ್ರು. ನಮ್ಮ ಮನೆಯವರು ಸಖತ್ ಕಾಮಿಡಿ ಆಗಿತ್ತು. ಓಕೆ ಇಷ್ಟ ಫ್ರೆಂಡ್ಸ್, ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಆಗಿದೆ. ಇವಾಗ ನಾವು ಹೋಗಿ ಪಾತ್ರೆ ತೊಗೊಳ್ಳೋಣ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪಿಲ್ಲ ಅಂತೀನಿ. ನಮ್ಮ ಮನೆಯಾದ್ರೂ ಅದೇ ಹೇಳ್ತೀನಿ. ನೋಡಿ ಇವಾಗ ಎಷ್ಟೊಂದಿದ್ದಾವೆ. ಇದು ಇಟ್ಬಿಟ್ಟು ಇಲ್ಲಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ ಫ್ಲೋರಲ್ಲಿ ಮತ್ತೆ ಹೋಗ್ಬಿಟ್ಟಿದ್ದೀನಿ. ಇದು ಒಳಗಡೆ ಇದೆ, ಅಲ್ಲಿಟ್ಟೆ ಮೊಟ್ಟೆ ಕೊಲ್ಲೋಗಿದ್ದು. ಅಲ್ಲಿ ಇಟ್ಬಿಟ್ಟಿದ್ದಕ್ಕೆ ಮೊಟ್ಟೆ ನೆನಪಾಗಿಲ್ಲ, ಮೊಟ್ಟೆನೂ ಹಾಳಾಗಿದ್ದು. ಇದನ್ನು ಹಂಗೆ ಇಟ್ಟು ಇದನ್ನು ಹಾಳು ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಇದೆ ಅಷ್ಟೇ ನೆನೆ. ಸೊ ಇವಾಗ ನಾನು ಸಾಂಬಾರು ಮಾಡೋಣ ಅಂತ ಹೇಳಿ ನೆನಪಿರಲಿ ಅಂದ್ಬಿಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ. ಎಷ್ಟು ಬುದ್ಧಿವಂತೆ ಭವಾನಿ ಅಂತ ನೀವು ಯೋಚನೆ ಮಾಡಿ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ತಲೆಯೊಂದು ಸರಿ ಗೊಬ್ಬರ ತುಂಬ್ಕೊಂಡಿದೆಯಲ್ಲ, ಕಸ ತುಂಬ್ಕೊಂಡಿದ್ದೆ ಅಂತ ಗೊತ್ತೇ ಆಗಲ್ಲ. ಬಿಕಾಸ್ ಅಷ್ಟು ಮಿಸ್ಟೇಕ್ ಮಾಡಿಬಿಟ್ಟಿರ್ತೀನಿ. ಈಗ ನಂಗೆ ಮೆಮೊರಿ ಪವರ್ ಇಲ್ಲ ಫ್ರೆಂಡ್ಸ್. ಮೆಮೊರಿ ಎಲ್ಲ ಫುಲ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ. ಮೆಮೊರಿನೇ ಇಲ್ದಿರಾಗ್ಬಿಟ್ಟಿದೆ ಫ್ರೆಂಡ್ಸ್. ಏನು ಮಾಡಲಿ ನಾನು. ಸೊ ಹಂಗಾಗಿ ನೆತ್ತಿ ಮೇಲೆ ಇಟ್ಕೊಂಡಿದ್ದೀನಿ. ಇದು ಫ್ರೆಂಡ್ಸ್ ಇದು ತೊಗೊಬಂದಲ್ಲ, ನಾನು ಸ್ಕೂಲ್ಗೆ ಹೋಗ್ಬೇಕಾರೆ ಅಲ್ಲ, ನಾನು ಕಾಲೇಜ್ ಹೋಗ್ಬೇಕಾದ್ರೆ ₹10 ಇತ್ತು ಅಷ್ಟೇ. ಇದು ಇವಾಗ ₹30 ಅಂತ ಫ್ರೆಂಡ್ಸ್. ನನಗೆ ಹೊಟ್ಟೆ ಹೊರದೋಯ್ತು ಕೇಳಿದ ತಕ್ಷಣ. ನನಗೆ ಗೊತ್ತೇ ಇಲ್ಲ. ಇಲ್ಲಿ ಬಂದಮೇಲೆ ಎಷ್ಟು ₹10 ಇದ್ದಾನೆ ಅಂತ ಕೇಳಿದ್ರೆ ನಮ್ಮ ಮನೇಲಿ ಇಲ್ಲ ₹30 ಅಂತ. ಅಪ್ಪ ದೇವರೇ ಅಂದ್ಕೊಂಡೆ ನಾನು. ಸೊ ₹30 ಒಂದು ಊಟನೇ ಬಂದಿರೋದಲ್ವ ಅಂತ ಅಂದ್ಬಿಟ್ಟು. ಆದರೂ ಇದೆಲ್ಲ ಸ್ನ್ಯಾಕ್ಸ್ ಟಿ ವಿ ನೋಡ್ಕೊಂಡು ಅದು ಇದು ನೋಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿ ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಾನು ಕಳ್ಳೆಪುರಿ ಹುಚ್ಚು ಫ್ರೆಂಡ್ಸ್. ನಾನು ಎಷ್ಟು ತಿಂತೀನಿ ನಾನು ಮೊದಲೆಲ್ಲ. ಈಗೀಗ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ತಿನ್ನೋದೆಲ್ಲ ಚೆನ್ನಾಗಿ ತಿಂತೀನಿ, ಬಟ್ ಕಳ್ಳೆಪುರಿನ ಒಂದು ಪಟ್ಟು ಜಾಸ್ತಿ ತಿಂತಾಯಿದ್ದು. ಮತ್ತೆ ಹೋಗ್ಬಿಡ್ತಿದ್ದೆ ಫಸ್ಟು. ಒಂದಿನ ಏನಾಗಿತ್ತು ಗೊತ್ತಾ ಫ್ರೆಂಡ್ಸ್, ಇದು ಕಥೆ ಹೇಳಿದ್ರೆ ನಿಮ್ಗೆ ಬೋರ್ ಆಗ್ಬಿಡ್ತೇನೋ ಗೊತ್ತಿಲ್ಲ, ಬಟ್ ಏನು ಗೊತ್ತಾ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಒಂದ್ಸರಿ ನಾನು ಕಳ್ಳೆಪುರಿ ಇತ್ತು ಮನೇಲಿ, ಚೆನ್ನಾಗಿಲ್ಲ. ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಸ್ವಲ್ಪ ಲಾಸ್ಟ್ ಸ್ಟೇಜಲ್ಲಿ ಇಟ್ಟಿದ್ರು. ನಾನು ತಿಂತೀನಿ, ಖಾಲಿ ಮಾಡಿ ಇರ್ತೀನಿ. ಎಲ್ಲರೂ ತಿಂತಿದ್ರು, ನಾನು ಜಾಸ್ತಿ ತಿಂದಿದ್ದೆ. ಆಮೇಲೆ ಒಂದಿನ ಏನು ಮಾಡಿದ್ದೀನಿ, ಟಿ ವಿ ನೋಡ್ಕೊಂಡು ಕಳ್ಳೆಪುರಿ ಎತ್ಕೊಂಡು ಕುತ್ಕೊಂಡು
ತಿಂತಾಯಿದ್ದೀನಿ. ಫುಲ್ಲು ಇರುವೆ ಫ್ರೆಂಡ್ಸ್, ಕಳ್ಳೆ ಪೂರ್ತಿ ಇರುವೆ ಇದ್ದಾವೆ, ಗೊತ್ತಿಲ್ಲದ್ರೆ ತಿಂತಾಯಿದ್ದೀನಿ. ಯಪ್ಪ ನನಗೆ ಅದನ್ನು ಸ್ವಲ್ಪ ಹೊತ್ತು ತಿಂದಾದ್ಮೇಲೆ ನೋಡಿದ್ರೆ ಫುಲ್ಲು ಇರುವೆ ಫ್ರೆಂಡ್ಸ್, ಹತ್ರ ಮೈಯೆಲ್ಲ ಜುಮ್ಮಾಗೋಯ್ತು. ಹತ್ಕೊಂಡು ತೊಗೊಂಡಾಗ ಬಿಸಾಕ್ಬಿಟ್ಟು ಕಳ್ಳೆಪುರಿ. ಆವಾಗಿದೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಬಂತು. ಬಟ್ ನನಗೆ ಏನು ಕಳ್ಳೆಪುರಿ ಆಲ್ ಟೈಮ್ ಫೇವ್ರೆಟ್ ಫ್ರೆಂಡ್, ನನಗಂತೂ ತುಂಬ ಇಷ್ಟ. ನಿಮ್ಗೆ ಯಾರಿಗೆಲ್ಲ ಕಳ್ಳೆಪುರಿ ಇಷ್ಟ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ರೈಸ್ ಬೆಳಗ್ಗೆ ಇಷ್ಟು ಮಿಕ್ಬಿಟ್ಟಿದೆ ಫ್ರೆಂಡ್ಸ್, ಎಷ್ಟು ಮಾಡಿದ್ರು ಕೂಡ ಇವಾಗೆಲ್ಲ ರೈಸ್ ಮಿಕ್ತೈತೆ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ ನನಗೆ, ಏನೇ ಈ ಥರ ಎಲ್ಲ ಮಾಡ್ತೀವಿ ಅಂದ್ಬಿಟ್ಟು. ಇವಾಗ ಇಷ್ಟಿದ್ಯಾ, ನೈಟ್ ಎಷ್ಟು ಇಡಬೇಕಂತ ಗೊತ್ತಾಗಲ್ಲ, ಕಮ್ಮಿ ಇಡೋದ ಜಾಸ್ತಿ ಇಡೋದು. ಕಮ್ಮಿ ಇಟ್ಟರೆ ಒಂದ್ಸರಿ ಅನ್ನನೇ ಆಗಲ್ಲ ಫ್ರೆಂಡ್ಸ್, ಕಮ್ಮಿ ಇಟ್ಟರೆ ಕುಕ್ಕರಲ್ಲಿ ಏನಂತ ಗೊತ್ತಿಲ್ಲ. ನನ್ನ ಬಾಧೆಗಳಿಗೆ ಯಾರು ಕೇಳೋಕ್ಕಾಗಲ್ಲ ಫ್ರೆಂಡ್ಸ್, ಅಷ್ಟು ಬಾಧೆಗಳಿದ್ದಾವೆ ನನಗೆ. ಸೊ ಓಕೆ ಆಯ್ತು, ಇವಾಗ ಇದನ್ನು ರೈಸ್ ಎತ್ತಿಟ್ಬಿಟ್ಟು ಪಾತ್ರೆಗಳು ಎಷ್ಟಿದ್ದಾವೆ ಇದ್ದಾವೆ ಆಮ್ಲೆಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಹೆಂಗಿದೆ, ಅಯ್ಯೋ ಪಾಪ ಹೊಟ್ಟೆ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಅವರು. ಅವ್ರಿಗೇನೋ ಗೊತ್ತಿಲ್ಲ ಅಂದರೆ ಹೊಟ್ಟೆ ಹಸಿತನ ಇದೆಯಂತೆ, ಏನು ತಿಂದ್ರು ಹೊಟ್ಟೆ ಅಂತಲ್ವಂತೆ ಹಿಂಗಂತ ಹೇಳಿದ್ರು. ಏನಾದ್ರು ಮಟನ್ ಚಿಕನ್ ತಗೊಬರ್ತೀನಿ ಪಾಪ ಇವತ್ತು ಅಂದರು. ಅದೇನಂತ ಫ್ರೆಂಡ್ಸ್, ಒಂದೊಂದು ಫಾಲ್ಟ್ ಇದೆ ನಮ್ಮ ಮನೆಯವ್ರು ಯಾವಾಗಲೂ ನನಗೆ ಯಾವಾಗಲೂ ಕೂಡ ಗುರುವಾರನೇ ಕೇಳ್ತಾರೆ. ನಂಗೆ ಗುರುವಾರ ಅದು ಬೇಕು, ಗುರುವಾರ ಇದು ಬೇಕು ಅಂದ್ಬಿಟ್ಟು. ಬೇರೆ ದಿನೆಲ್ಲ ಕೇಳೋದಲ್ಲ, ಸುಮ್ಮನೆ ಹೇಳ್ತಾರೆ, ಗುರುವಾರ ಟೈಮ್ ಕೇಳ್ತಾರೆ. ನಾನು ಬೇಡ ಅಂದರೆ ಅವ್ರು ತುಂಬ ಬೇಜಾರು, ಅವ್ರಿಗೆ ಆಸೆ ಇರ್ತದೆ ತಿನ್ಬೇಕಂತ, ನನ್ನಿಂದ ಅವ್ರು ಬೇಡ ಅಂತ ಅನ್ಕೊಂತಾರೆ. ಅದು ಅವರೇ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ಭವಾನಿ ತಿನ್ನಲ್ಲ ಗುರುವಾರ ಅಂದ್ಬಿಟ್ಟು ಅದೇನೋ ಅವ್ರು ನೆನಪೇ ಮಾಡ್ಕೋಬಾರ್ದು. ಬಟ್ ನೀವು ಅನ್ಬೋದು ತಗೊಬಂದು ತಿನ್ನಿ ಬಿಡಿ ಭವಾನಿ ಅವ್ರು ಮಾತ್ರ ಅಂತಂದ್ಬಿಟ್ಟು. ಅವ್ರಿಗೆ ಸಮಾಧಾನ ಆಗಲ್ಲ ಫ್ರೆಂಡ್ಸ್, ನಾನು ಬಿಟ್ಬಿಟ್ಟು ತಿನ್ನೋಕ್ಕೆ ಚಿಕನ್ ಮಟನ್. ಅದು ಮಾಮೂಲಿ ಏನಾದ್ರು ಸ್ಪೆಷಲಾಗಿ ಏನಾದ್ರು ತಿಂದ್ರೇ ಅವ್ರು ಪಾಪ ನೀನು ಬಿಟ್ಟಿದ್ದೀನಿ ಕಣೆ ಬೇಜಾರಾಗ್ತೈತೆ ಅಂತಾರೆ. ಇನ್ನು ನಾನ್ ವೆಜ್ ಎಲ್ಲ ನಾನು ಬಿಟ್ಟು ತಿನ್ನೋದೆಲ್ಲ ತುಂಬ ರೇರಿ. ಯಾವಾಗಾದ್ರೂ ಒಂದಿನ ಅದು ಅಮ್ಮ ಮನೆಗೆ ಹೋದ್ರೇನೇ ಅವ್ರ ಅಮ್ಮ ಬಲವಂತ ಮಾಡಿ ತಿನ್ನಿಸ್ತಾರೆ ಅಂದ್ಬಿಟ್ಟು ತಿಂದ್ಬಿಡ್ತಾರೆ. ಬಲದಲ್ಲೆಲ್ಲ ಫ್ರೆಂಡ್ಸ್ ತಿಂತಾರೆ, ಅಲ್ಲೋದ್ರೆ ನನ್ನ ಮರ್ತ್ಬಿಡ್ತಾರೆ ಅವರು, ಅದು ಬೇರೆ ಪ್ರಶ್ನೆ. ಅಮ್ಮ ಮನೆಗೆ ಹೋದ್ರೆ ನಾವು ಯಜಮಾನ್ರು ನಾನು ನೆನಪೇ ಇರೋದಿಲ್ಲ, ಅದೆಲ್ಲ ಬೇರೆ ವಿಷಯ. ಓಕೆ ಫ್ರೆಂಡ್ಸ್, ಎತ್ತಿಟ್ಬಿಡ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಆಯ್ತು ಇವಾಗ ನಾನು ರೈಸ್ ಎತ್ತಿಟ್ಟಿದ್ದೀನಿ. ರೈಸ್ ಎತ್ತಿಟ್ಬಿಟ್ಟು ಇವಾಗ ಈ ಕಡೆ ಪಾತ್ರೆಗಳು ಕೂಡ ಹಾಕಿದ್ದೀನಿ. ಇದು ಪೂರ್ತಿ ಬೇಗ ವಾಶ್ ಮಾಡ್ತೀನಿ ಫ್ರೆಂಡ್ಸ್, ಜಾಸ್ತಿ ಇದೆ ಪಾತ್ರೆಗಳು. ನೀವು ಅನ್ಕೋಬೋದು ಏನು ಭವನ್ ಇಷ್ಟನೇ ಇದೆ ಅಂತ, ಬಟ್ ನನಗಿದೆ ಇದೇ ಜಾಸ್ತಿ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಗೊತ್ತು ಜಾಸ್ತಿ ಇದೆ ಅಂತ ಬಿಟ್ಟೋದಕ್ಕೆ. ಇದೆಲ್ಲ ಒಗ್ದುಬಿಟ್ಟು ಅಲ್ಲ ಫ್ರೆಂಡ್ಸ್, ಒಗ್ದುಬಿಟ್ಟು ಅಂತಿದ್ದೀನಿ, ತೊಳೆದ್ಬಿಟ್ಟು ಹಾಕಿದ್ದೀನಿ. ಸೊ ಈಗ ನಾವು ಗ್ಯಾಸ್ ತೊಳಿಬೇಕು, ಗ್ಯಾಸ್ ವಾಶ್ ಮಾಡಬೇಕು. ನೋಡ್ಬೋದು ನೀವು ಎಷ್ಟು ಗಲೀಜಿದೆ ಅಂತ. ಅಂದರೆ ಫ್ರೆಂಡ್ಸ್ ಯಾವಾಗೂ ದಿನ ಗಲೀಜಾಗೋದು, ಬಟ್ ಇವಾಗ ಮುದ್ದೆ ಮಾಡ್ತೀನಲ್ಲ ಹಾಗಾಗಿ ಸ್ವಲ್ಪ ಮುದ್ದೆ ಮಾಡ್ತಾ ಇಲ್ವಲ್ಲ, ರೈಸೇ ಮಾಡ್ತಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಗಲೀಜಾಗಿದೆ ಅಂತಲೇ ಹೇಳ್ಬೋದು. ನನಗೆ ಪಾರ್ಟ್ ಈ ಕೆಲಸ ಅಡುಗೆ ಮನೇಲಿ ಈ ಗ್ಯಾಸೇ ತುಂಬ ಇಷ್ಟ. ಇದೆಲ್ಲ ಅಡುಗೆ ಮಾಡೋದೇ ಇಲ್ಲಿ ಅಲ್ವಾ, ಹಾಗಾಗಿ ಗ್ಯಾಸು ಇದೊಂದು ಪಾರ್ಟ್ ಮಾತ್ರ ತುಂಬ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ಇಷ್ಟ. ಬಟ್ ಇಟ್ಕೋಬೇಕು ಅನ್ನೋದು ನಿಜ ಕೂಡ ಹೌದು. ಫಸ್ಟ್ ನಾವು ಕ್ಲೀನಾಗಿ ಗ್ಯಾಸ್ ಇಟ್ಬಿಡೋಣ ಫ್ರೆಂಡ್ಸ್. ಬರ್ನಲ್ಸ್ನ ತೆಗ್ದು ಸೈಡ್ಗೆ ಇಟ್ಬಿಡ್ತೀನಿ, ನೀರು ಹೋಗುತ್ತೆ ಅಂದ್ಬಿಟ್ಟು. ಬಟ್ ನೀರಾದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಗೊತ್ತಾ ಅಂತಂದರೆ ನಂಗೆ ನಿಜವಾಗ ಗೊತ್ತಿಲ್ಲ ಫ್ರೆಂಡ್ಸ್. ಅಲ್ಲಿ ನೀರು ಹೋದ್ರೆ ಏನಾದ್ರು ಆಗುತ್ತಾ ಏನು ಗೊತ್ತಿಲ್ಲ, ಬೆಚ್ಚಿಟ್ಬಿಡ್ತೀನಿ ಅಷ್ಟೇ. ಇವಾಗ ನಮ್ಮ ಗ್ಯಾಸ್ ಬ್ಯೂಟಿಫುಲ್ ರೆಡಿ ಆಗಿದೆ ಫ್ರೆಂಡ್ಸ್. ಈ ಥರ ವಾಶ್ ಮಾಡ್ಕೊಂಡ್ರೆ ನನಗೆ ಸ್ವಲ್ಪ ಬಟ್ಟೆನೂ ಹಾಳಾಗೋಕ್ಕೆ ಟೈಮ್ ಸಿಗುತ್ತೆ ಅಂತ. ನೀರೆಲ್ಲ ಹಿಂಗೆ ತೊಳ್ಬಿಟ್ಟು ಹಿಂಗೆ ಬಿಟ್ಬಿಟ್ರೆ ಎಲ್ಲ ಸಿಂಕ್ ಕ್ಲೀನಾಗಿ ಸ್ಟ್ರೈಟ್ ನೀರು ಹೋಗ್ಬಿಡುತ್ತೆ. ಅವಾಗ ಬಟ್ಟೆ ಸ್ವಲ್ಪ ಹಾರಾಕೋಕ್ಕೆ ಟೈಮ್ ಹಿಡಿಲ್ಲ. ಸೊ ಇವಾಗ ಕೈ ಹಿಡಿಸೋಕ್ಕೆ ಇವಾಗ ಈ ವಿಷಯದಲ್ಲಿ ಒಗ್ದಾಕಿದ್ರು ಹಾರಲ್ಲ, ಮತ್ತು ತ್ಯಾವ ಆಗ್ಬಿಟ್ಟು ಅಂದ್ಬಿಟ್ಟು ಈ ಥರ ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡಿದ್ದೀನಿ. ನಾನೇ ಕಲ್ತಿರುವಂಥ ಸ್ಪೆಷಲ್ ವಿದ್ಯೆ ಫ್ರೆಂಡ್ಸ್ ಇದು. ಸೊ ಇವಾಗ ಈ ರಂಗೋಲಿ ಹಾಕ್ಬಿಟ್ಟು ಬ್ಯೂಟಿಫುಲ್ ಸ್ವಲ್ಪ ರೆಡಿ ಮಾಡೋಣ ಅಂತ. ಇವಾಗ ಚೆನ್ನಾಗಿದೆ, ಸ್ವಲ್ಪ ರಂಗೋಲಿ ಹಾಕಿದ್ರೆ ನಮ್ಮ ಗ್ಯಾಸ್ಗೆ ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಕಳೆ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಇವತ್ತು ಟೊಮೆಟೊ ಸಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಟೊಮೆಟೊ ಸಾರು ಮಾಡಿಬಿಟ್ಟು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಕಳ್ಳೆ ಹುರಿದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೆಟೊ ಸಾರು ಮಾತ್ರ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ. ನೀವು ನಂಬಲ್ಲ, ಆದರೆ ನಂಬಬೇಕು. ಯಾವಾಗ ಹೇಳೋ ಡೈಲಾಗೇನೆ ತುಂಬ ಚೆನ್ನಾಗಿ ಮಾಡ್ತೀನಿ, ನನಗೂ ಇಷ್ಟ ಆಗುತ್ತೆ, ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ. ಸೊ ಇವಾಗ ನಾವು ಅದಕ್ಕೆ ಏನೇನು ತೊಗೊಂಡಿದ್ದೀವಿ ಅಂತಂದರೆ ಸ್ವಲ್ಪ ಈರುಳ್ಳಿ ಅಂತಿದ್ದೀನಿ ಫ್ರೆಂಡ್ಸ್. ಫಸ್ಟ್ ಅಡುಗೆ ಮಾಡೋಣ ಅನ್ನೋಷ್ಟರಲ್ಲೇ ತಪ್ಪು ಹೇಳ್ತಾ ಇದ್ದೀನಿ. ಮಾಡೋದು ಯಾವ ಲೆಕ್ಕ ಅಂತ ಯೋಚನೆ ಮಾಡೋಕೆ ಹೋಗ್ಬಿಡಿ ಫ್ರೆಂಡ್ಸ್, ಮಾಡೋಣ ಚೆನ್ನಾಗಿ. ಸೊ ಫಸ್ಟು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅನ್ಸುತ್ತೆ, ಎಲ್ಲ ಸುಳ್ಳು ಇಟ್ಟಿದ್ದಲ್ವ ಕೆಡಬಾರ್ದು ಅಂದ್ಕೊಂಡು. ಸೊ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೆಟೊ ಬಂದುಬಿಟ್ಟು ಒಂದು 3, 6, 7 ಟೊಮೆಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದು ತುಂಬ ಚಿಕ್ಕ ಸೈಜ್ ಅಷ್ಟೇ, ಎಷ್ಟು ಸೈಜ್ ಇದೆ. ಸೊ ಇದನ್ನು ಎಂಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬಿಡಿಸಿಕೋಬೇಕು. ಅದಕ್ಕಿಂತ ಮೊದಲು ಫಸ್ಟ್ ನಾವು ಬೆಳ್ಳುಳ್ಳಿನ ಪಟಪಟ ಅಂತ ಬಿಡಿಸಿಕೋಬೇಡೋಣ. ಇದು ಬಂದುಬಿಟ್ಟು ಬೇಯಿಸ್ಬಿಟ್ಟು ಮಾಡೋದು ಫ್ರೆಂಡ್ಸ್, ಹಂಗಾಗಿ ಬೆಳ್ಳುಳ್ಳಿದು ಸಿಪ್ಪೆ ಬಿಡಿಸಿಕೋಬೇಡೋಣ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ಥರನೇ ಮಾಡಿ ಫ್ರೆಂಡ್ಸ್. ನೀವು ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್ ನಾನು ನೀರು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಒಂದು ಚೊಂಬಾಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ ಅಷ್ಟೇ. ಸೊ ಇವಾಗ ಟೊಮೆಟೊನ ಈ ಥರ ಇಷ್ಟು ದಪ್ಪ ಇದೆ ಭವಾನಿ ಏನಿದೆ ಅಂತ ಕೇಳ್ಬೋದು ನೀವು. ಸೊ ನಾನು ಒಂದು ಟೊಮೆಟೊನ 4 ಭಾಗ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಅಂದರೆ ಬೆಂದ್ರೂ ರುಬ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನೂ ಸಣ್ಣ ಕಟ್ ಮಾಡಿದ್ರೆ ಇದೆಲ್ಲ ಕೂಡ ಕರಗ್ಬಿಟ್ಟು ನೀರಲ್ಲೇ ಇದಾಗ್ಬಿಡುತ್ತೆ, ಅವಾಗ ರಸ ಆಗಿಬಿಡುತ್ತೆ ಹೊರತದು ಸಾರಾಗಲ್ಲ. ಹಾಗಾಗಿ ಇದನ್ನು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಅಷ್ಟೇ ಫ್ರೆಂಡ್ಸ್ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಬೇಯಿಸ್ಕೋಬೇಕು ಅಂದ್ಬಿಟ್ಟು, ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸೊ ಎಲ್ಲ ಕೂಡ ಬೆಳೆಸಿ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಬಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ಹಸಿಮೆಣಸಿನ್ಕಾಯಿ ಇಲ್ಲ. ಸೊ ಹಸಿಮೆಣಸಿನ್ಕಾಯಿ ಇದ್ದಿದ್ರೆ ಪರ್ಫೆಕ್ಟ್ ಆಗಿರೋದು. ಸೊ ಹಸಿಮೆಣಸಿನ್ಕಾಯಿ ಇಲ್ಲ ಅಂತ ಅಂದ್ಬಿಟ್ಟು 1-2 ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸೋಣ ಅಂದ್ಕೊಂಡಿದ್ರೆ ನೆಕ್ಸ್ಟ್ ಸಾಂಬಾರು ಪುಡಿ ಹಾಕ್ಕೊಂಡು ಓಕೆ ಆ ಥರ ಮಾಡ್ಕೋಬೋದು. ಅದು ಸೇಮ್ ಸಾಂಬಾರು ಥರನೇ ಬರುತ್ತಲ್ಲ ಹಂಗಾಗಿ. ಬಟ್ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಸಾಕಾಗಿರುತ್ತೆ. ಫುಲ್ ಹಂಗೆ ಏನು ಹೇಳೋದು ಒಂದಿಲ್ಲ ಅಂದ್ಕೊಂಡು ಯೋಚನೆ ಮಾಡೋ ಸೀನೇ ಇಲ್ಲ ಫ್ರೆಂಡ್ಸ್. ಏನಿದೆಯೋ ಅದನ್ನು ಹಾಕಿ ಪಟ್ ಅಂತ ಮಾಡ್ತೀನಿ, ಸಕ್ಕತ್ತಾಗಿರಬೇಕು. ನಂಬ್ತೀರಾ ಫ್ರೆಂಡ್ಸ್ ನೀವು? ನಮ್ಮಲೇಬೇಕು, ಚೆನ್ನಾಗಿ ಮಾಡ್ತೀನಿ. ನೆಕ್ಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಡೋಣ ಫಸ್ಟು. ಸೊ ನೀರು ಹಾಕಿದ್ರೆ ಮೊದಲೇ ಇಟ್ಕೊಂಡಿದ್ದೀವಲ್ಲ, ಇವಾಗ ಈ ನೀರಿಗೆ ಕಾಯೋ ತನಕ ವೆಯ್ಟ್ ಮಾಡೋದು, ಮೊದಲೇ ಹಾಕೋದು ಫ್ರೆಂಡ್ಸ್. ಅವೆಲ್ಲ ಏನು ಕಾದ್ಮೇಲೆ ಹಾಕಬೇಕು ಅವೆಲ್ಲ ಏನು ರೂಲ್ಸ್ ಎಲ್ಲ ಏನಿಲ್ಲ. ಸೊ ನೋಡ್ಬೋದು ಎರಡು ಒಣಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಥರ ಇದೆ ಫ್ರೆಂಡ್ಸ್. ಇದು ಒಣಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಗೊತ್ತಿಲ್ಲ, ಒಟ್ಟಾಗಿ 2 ಒಣಗಿರೋದನ್ನ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ ಹಾಕ್ಕೊತಿದ್ದೀನಿ. ಆಮೇಲೆ ನೆಕ್ಸ್ಟು ಟೊಮೆಟೊ ಅಂದರೆ ಎಷ್ಟು ಜನ ಇನ್ನು ಜಾಸ್ತಿ ಜನ ಇದ್ದರೆ ನಾನು ಜಾಸ್ತಿ ಟೊಮೆಟೊ ಹಾಕೋಬೋದು. ನಾನು ಇವಾಗ ಇದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಫ್ರೆಂಡ್ಸ್, ಬೆಳಗ್ಗೆಗೂ ಆಗೋ ಥರನೇ ಮಾಡಿದ್ದೀನಿ. ಮಿಕ್ಕಿದ್ರೆ ಬೆಳಗ್ಗೆಗೆ ಇಲ್ಲಾಂದರೆ ಓಕೆ, ಯಾಕಂದರೆ ಹಿಂಗಾದ್ರೂ ಓಕೆ ನನಗೆ. ಬೆಳಗ್ಗೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ, ಇದೇ ಮಿಕ್ಕಿದ್ರೆ ಓಕೆ. ಬಟ್ ಅನ್ನಕ್ಕೆ ಮಾಡ್ತಿರೋದು ನಾನು, ಅನ್ನಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋಣ ಅನ್ನೋ ಒಂದು ಮೆಂಟಾಲಿಟಿನ ಇಟ್ಕೊಂಡು ಇದು ಮಾಡ್ತಿರೋದು ಫ್ರೆಂಡ್ಸ್. ಇದಕ್ಕೆ ಜೀರಿಗೆನೂ ಹಾಕೋಬೇಕು. ಫಸ್ಟ್ ಇದು ಸ್ವಲ್ಪ ಬೇಯಲಿ. ಇದಕ್ಕೆ ಇವಾಗ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಉಪ್ಪು ಈ ಟೈಮಲ್ಲೂ ಹಾಕ್ಬೋದು, ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಾದ್ರೂ ಹಾಕ್ಬೋದು. ನಾನೇ 1-2 ಕಾಳು ಸುಮ್ಮನೆ ಹಾಕ್ತೀನಿ. ಸ್ಟಾರ್ಟ್ತೀನಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಕುದೀತಾ ಇದೆ ಇವಾಗ. ಇದು ಬೇಯ್ತಾ ಇರ್ಬೇಕಾದ್ರೆ ಒಂಥರ ಘಮ್ ಅಂತ ತೊಗೊಂಡ್ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸ್ಮೆಲ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಇನ್ನೂ ಸ್ವಲ್ಪ ಹೊತ್ತಂಗೆ ಇದರ ಉಕ್ಕಿ ಬಂದಾಗ ಸ್ವಲ್ಪ ಹಂಗೆ ಮುಚ್ಚಿ, ಅಂದರೆ ಏನು ಸ್ವಲ್ಪ ಅದ್ಮಿ ಒಳಗಡೆ ಬಿಡಬೇಕು, ಚೆನ್ನಾಗಿ ಬೇಯಬೇಕಲ್ವಾ. ಹಾಗಾಗಿ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋದಾಗ ಇದನ್ನ ಡಿಸ್ಟರ್ಬ್ ಮಾಡೋದೇ ಬೇಡ ಫ್ರೆಂಡ್ಸ್. ಇದನ್ನು ಮುಚ್ಚಿದ್ರೆ ಉಕ್ಬಿಟ್ಟು ಪ್ಲೇಟಿಗೆ ಬಿಸಾಕುತ್ತೆ. ಇದರೆಲ್ಲ ಚೆನ್ನಾಗಿ ಬಂದಿದ್ದು ಫ್ರೆಂಡ್ಸ್. ಎಲ್ಲ ತೊಗೊಂಡ್ಬಿಟ್ಟು ಇದ್ರಲ್ಲಿ ಹಾಕಿದ್ದೀನಿ. ಒಂದು ತಟ್ಟೆಲಿ ಆಗಿರುವಾಗಿರೋ ತಟ್ಟೆಲಿ ಹಾಕಿದ್ರೆ ಬೇಗ ಹಾರ್ಕೊಳ್ಳುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಆರಿದ್ಮೇಲೆ ಇದನ್ನು ರುಬ್ಕೋಬೇಕು. ಇದಕ್ಕೇನು ಹಾಕೋದು ಬೇಡ ಫ್ರೆಂಡ್ಸ್, ಹಂಗೇನೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಸ್ವಲ್ಪ ಆರಲಿ ಅಂತ ಹೇಳ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು, ಇದು ಸಾಂಬಾರಿಗೆ ಅಂದರೆ ಟೊಮೆಟೊ ಸಾರಿಗೆ ಕಡಲೆ ಹುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಡಲೆ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ. ಅದು ಸ್ಟೀಲ್ದು, ಸ್ವಲ್ಪ ಬೇಗನೆ ಹುರ್ಕೊಬಿಡ್ಬೋದು, ಹಾಗಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಡಲೆ ನೋಡ್ರಿ ಇದೇನೇ. ಇವಾಗ ನಾನು ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಅಷ್ಟು ಸ್ವಲ್ಪ ಅಂತಂದರೆ ಇಬ್ಬರಿಗೆ ಏನಾಗುತ್ತೆ, ಸಾಂಬಾರು ಕಮ್ಮಿನೇ ಮಾಡ್ಕೊತೀನಿ ಅಂದ್ಬಿಟ್ಟು 1 ಇಡೀ ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಷ್ಟೇನೆ. ಇದು ಯಾವ ಥರ ಕೆಲವೊಬ್ರು ತುಂಬ ಕಪ್ಪಗೆ ಮಾಡಿಬಿಡ್ತಾರೆ. ನಾನು ತುಂಬ ಫಸ್ಟೆಲ್ಲ ಗೊತ್ತಾಗ್ತಿರೋ ಫುಲ್ ಕಪ್ಪಗೆ ಮಾಡಿಬಿಡ್ತಿದ್ದೆ ಫ್ರೆಂಡ್ಸ್, ಹಂಗೂ ಗೊತ್ತಾಗ್ತಿರ್ಲಿಲ್ಲ ಅಂದ್ಬಿಟ್ಟು. ನೋಡಿರಿ ಚೆನ್ನಾಗಿ ಇದು ಮಾಡ್ಕೋಬೇಕು. ಅಂದರೆ ಕಡಲೆ ಉರಿತಾ ಒಂದು ಸಿಳ್ಕ ಬಿಡುತ್ತೆ. ಸಿಳ್ಕ ಅಂದರೆ ಪಾಳ್ಕ ಬಿಟ್ಟು ಕಡಲೆಪಪ್ಪು ನೋಡಿರ್ತಾರಲ್ಲ ಫ್ರೆಂಡ್ಸ್, ಆ ಕಡಲೆಪಪ್ಪು ಕಲರ್ ಬರುತ್ತೆ. ಸೊ ಆ ಥರ ಬರ್ತಾ ಇದ್ದಂಗ್ಲೇ ಗ್ಯಾಸ್ನ ಆಫ್ ಮಾಡ್ಕೊಬಿಡ್ಬೇಕು. ನೋಡಿ ಈ ಥರ ಸಿಟ್ಲಿದ್ದಾಗ್ಲೇ ಆಫ್ ಮಾಡ್ಕೊಬಿಡ್ಬೇಕು. ತುಂಬ ಕಪ್ಪಗೆ ಮಾಡಿದ್ರು ಚೆನ್ನಾಗಿರಲ್ಲ, ಸ್ವಲ್ಪ ಕಮ್ಮಿ ನಾವು ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರಲ್ಲ. ಸೊ ಇವಾಗ ಇದನ್ನು ನಾನು ಸೈಡ್ಗೆ ಇಟ್ಬಿಟ್ಟೆ. ಹುರಿದ್ಬಿಟ್ಟು ನಮ್ಮ ಮನೆಯವರು 1-2 ಎತ್ತಿಟ್ಟು ತಿನ್ನೋಕ್ಕೆ ಅಂತಂದರು. ಎತ್ತಿಟ್ಟಿದ್ದೀನಿ, ಇನ್ನೂ ತಿಂದಿಲ್ಲ ಫ್ರೆಂಡ್ಸ್. ಏನು ಮಾಡೋದು, ಎತ್ತಿಡೋ ಅಂತ ಹೇಳಿದ್ರು ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ 2 ಹಾಕಿ ಸಿಟ್ಲಿದ ಮೇಲೆ ಪಟ ಅನ್ಬೇಕು ಫ್ರೆಂಡ್ಸ್. ಆವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ. ಕರಿಬೇವು ಇರಲಿಲ್ಲ ಫ್ರೆಂಡ್ಸ್, ಕರಿಬೇವು ಇರಲಿಲ್ಲ ಅಂತ ಎಷ್ಟೊಂದು ವೀಡಿಯೋಗಳು ಹೇಳಿದ್ದೀನಿ. ಅಂತಂದರೆ 1 ತಿಂಗಳಿಂದ ನಮ್ಮ ಮನೇಲಿ ಕರಿಬೇವು ಇಲ್ಲದ್ರೆ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಅದನ್ನು ಆಯಿಲಲ್ಲಿ ಫ್ರೈ ಆದಮೇಲೆ ಇದೇನು ರುಬ್ಬಿಟ್ಕೊಂಡಿದ್ವಿ ಖಾರನ ಹಾಕಿದ್ದೀನಿ. ಈ ಖಾರ ಹಾಕಬೇಕಾದ್ರೆ ಜೀರಿಗೆ ಆಯಿಲ್ ಸ್ಮೆಲ್ಲು ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಬಟ್ ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಸಾಂಬಾರು ಟೇಸ್ಟಿಯಾಗೆ ಬಂದಿತ್ತು ಅಂತಲೇ ಹೇಳ್ಬೋದು. ಅಂದರೆ ಮಾಡ್ತೀನಿ ಯಾವಾಗ್ಲೂ, ಬಟ್ ಈ ಸರಿ ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಬಿದ್ದೆ ಬೇಯಿಸ್ಬಿಟ್ಟು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿ ಮಾಡಿದಾಗಲೂ ಚೆನ್ನಾಗಿರುತ್ತೆ, ಬಟ್ ಇದು ಇನ್ನೂ ಏನೋ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಅಂತ ನನಗನ್ನಿಸ್ತು. ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೇಳಲೇಬೇಕು ನಿಮಗೆ, ಬೆಳಗ್ಗೆನೂ ಕೆಡಲಿಲ್ಲ ಫ್ರೆಂಡ್ಸ್, ಮಧ್ಯಾಹ್ನವೂ ಕೆಡಲಿಲ್ಲ. ಇವತ್ತು ಸಂಜೆವರೆಗೂ ಅಂದರೆ ಶುಕ್ರವಾರ ಸಂಜೆವರೆಗೂ ಕೂಡ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿತ್ತು ಸಾಂಬಾರು, ಒಂಚೂರು ಕೆಟ್ಟೋಗಿರಲಿಲ್ಲ. ಕ್ಲೈಮೇಟ್ ಚೇಂಜ್ ಆಗಿದ್ರು ಕೆಟ್ಟಿರಲಿಲ್ಲ. ನಾನು ಸ್ವಲ್ಪ ತೆಳುವಾಗೇ ಮಾಡ್ಕೊಂಡಿದ್ದೆ. ನೀವು ಮುದ್ದೆಗೆ ಏನಾದರೂ ಮಾಡಿದ್ರಲ್ಲೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಬಟ್ ನಾನು ರೈಸ್ಗೆ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ತೆಳ್ಳಕನೇ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಚೆನ್ನಾಗಿ ಕುದಿಸ್ಬೇಕು. ಸಾಂಬಾರೆಲ್ಲ ಇಷ್ಟೇ, ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು
ಚೆನ್ನಾಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಆ ನೀರು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಟ್ಟೆ. ಇದಕ್ಕೆ ಕರಿಬೇವು ಹಾಕ್ಕೊಬೋದು ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಬೇಯಿಸ್ಬೇಕಾದ್ರೆ ಹಾಕ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಬೇಕಿದೆ ಕಟ್ ಮಾಡಿ ಮೇಲೆಗಳನ್ನ ಹಾಕ್ಕೊಬೋದು. ಮತ್ತು ನಿಮಗೆ ಈರುಳ್ಳಿ ಬಾಯಿಗೆ ಸಿಗಬೇಕು ಅಂದರೆ ಈರುಳ್ಳಿ ಈ ಟೈಮಲ್ಲಿ ಕೂಡ ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನೆಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಖಾರಕ್ಕೆ ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಫ್ರೆಂಡ್ಸ್ 2 ಹಾಕಿದ್ದೀನಿ ಅಷ್ಟೇ. ಅದು ಕಲರ್ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಖಾರಕ್ಕೆ ನೋಡಿಕೊಂಡು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ. ಖಾರದ ಪುಡಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರುತ್ತಾ ಅಂತಂದರೆ ನನ್ನ ಪ್ರಕಾರ ಇರಲ್ಲ ಅನಿಸುತ್ತೆ. ಅಂದರೆ ಸ್ವಲ್ಪ ಅಂದರೆ ಹಸಿಮೆಣಸಿನ್ಕಾಯಿ ನಾನು ಹಾಕಿದ್ರೆ ಖಾರ ಪುಡಿ ಸಾಕಾಗ್ತಿತ್ತೇನೋ. ಬಟ್ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಸಾಂಬಾರು ಪುಡಿ ಹಾಕ್ಬಿಟ್ಟು ಖಾರದ ಪುಡಿ ಹಾಕಿ ಮಾಡಿಲ್ಲ, ಹಾಗಾಗಿ ಗೊತ್ತಿಲ್ಲ. ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಏನು ಗೊತ್ತಾ, ಖಾರದ ಪುಡಿ ತುಂಬ ಸಿಂಪಲ್ಲು. ಬಟ್ ಈ ಸಾಂಬಾರು ಪುಡಿಯಲ್ಲಿ ಎಲ್ಲ ಥರ ಹಾಕಿರ್ತೀವಿ. ಜೀರಿಗೆ ಹಾಕಿರ್ತೀವಿ, ತೊಗರಿಬೇಳೆ ಹಾಕಿರ್ತೀವಿ, ಜೀರಿಗೆ ಪ್ರತಿಯೊಂದು ಎಲ್ಲ ಹಾಕಿರೋದ್ರಿಂದ ಅದರಲ್ಲಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಂಬಾರು ಪುಡಿನೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಚೆನ್ನಾಗಿ ಕಾದ್ಬಿಟ್ಟು ಕುದಿಬೇಕಾದ್ರೆ ಏನು ಮಾಡಬೇಕು ಅಂದರೆ ಕಡಲೆ ಹಾಕ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಬಿಟ್ಟು ಮುಚ್ಚಿಬಿಟ್ರೆ ಸಾಕಾಗ್ಬಿಡುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಕಡಲೆನೂ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಸೊ ನೋಡಿ, ಈ ರೇಂಜ್ಗೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಮರಳಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಾಯಿಸಿದ್ರೇ ಸಾಕು. ಸಕ್ಕದಾಗಿರೋ ಟೊಮೆಟೊ ಸಾರು ರೆಡಿ. ಇವ್ರನ್ನ ದಿನ ತೋರಿಸೋದಂತೆ ಬೋರ್ ಆಗ್ತಿದೆ ಅಂತ, ನಿಮಗೆ ಬೋರ್ ಆಗಿಬಿಡುತ್ತೆ ಅಂತಿದ್ರು. ಯಪ್ಪ ಕಳ್ಳು ಥರ ಇದೆಯಲ್ಲ ಪಾಪ ಫ್ರೆಂಡ್ಸ್. ಇವ್ರನ್ನ ದಿನ ನೋಡ್ರೆ ಬೋರ್ ಆಗುತ್ತಾ? ನನ್ನ ದಿನ ನೋಡ್ರೆ ಇಷ್ಟಪಡ್ತಾರೆ, ಇವ್ರನ್ನ ಇಷ್ಟಪಡ್ತಿದ್ರಲ್ಲ ಫ್ರೆಂಡ್ಸ್. ಪಾಪ ನಿಂಗಂತಾನೆ ಒಂದು ಸ್ವಲ್ಪ ಜನ ಇದ್ದಾರೆ ಪಾಪ, ನಿಮ್ಮ ಫ್ರೆಂಡ್ಸ್ ಥರ ತಂಗಿರ್ ಥರ ಎಷ್ಟು ಲವ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಯ್ತು ಫ್ರೆಂಡ್ಸ್. ಇವ್ರ ಚೈನ್ ನೋಡಿ ಅಮೇರಿಕಾಗೆ ಹೋಗ್ಬಿಟ್ಟಿದೆ ನೋಡಿ. ಕೋತಿ ಚೇಷ್ಟೆ ಮಾಡ್ತೀಯಾ? ಫ್ರೆಂಡ್ಸ್ ನೋಡಿ, ಸರ್ ಅಂತ ಬಂತೀವಾಗ ಗೊತ್ತಿಲ್ಲ ನನಗೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಫ್ರೆಂಡ್ಸ್ ನಾನು ಇವ್ರನ್ನ ಕರೆಯಲ್ಲ, ಕೋತಿ ಚೇಷ್ಟೆ ಜಾಸ್ತಿ ಮಾಡ್ತಾರೆ ಅಂತ. ಯು ನೋ ನೆಟ್ ಗೋ ಒಂಥರ ಹಂಗೆ ಅವರು ಒಂಥರ ಮಗು ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಇತ್ತೀಚೆಗೆ ಅವ್ರು ಬಂದುಬಿಟ್ಟು. ಓಕೆ, ನಾವು ಇಲ್ಲಿಗೆ ವ್ಲಾಗ್ನ ಮುಗಿಸ್ಕೊಳ್ಳೋಣ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಟೊಮೆಟೊ ಸಾರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೂಪರ್ ಡೂಪರ್ ಆಗಿತ್ತು. ಸೂಪರ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ನಿಜ ಹೇಳ್ತೀನಿ, ನಾನು ಮಾಡಿರೋ ಥರನೇ ನೀವು ಮಾಡಿ ಸಖತ್ ಇಷ್ಟಪಟ್ಟು ತಿಂತೀರಾ, ಅಷ್ಟು ಚೆನ್ನಾಗಿತ್ತು. ನಾನಂದು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ರೈಸ್ಗಂತೂ ಬೇರೆ ಲೆವೆಲ್ ಆಗಿತ್ತು. ರೈಸ್ಗೆ ಏನೇ ಸಾಂಬಾರು ಮಾಡಿದ್ರು ಈ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ಟೊಮೆಟೊ ಸಾರು ಇದೆಯಲ್ಲ ಸಖತ್ತಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗೆ ಅದೃಷ್ಟ ಅಲ್ಲ ಫ್ರೆಂಡ್ಸ್. ಇವತ್ತು ಅವ್ರಿಗೆ ಅದೇನೋ ಏನೇನೋ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹಂಗಾಗಿ ನಾನ್ ವೆಜ್ ತೊಗೊಬಂದು ತಿಂದುಬಿಟ್ರು. ಬಟ್ ನಾವು ಗುರುವಾರ ತಿಂದಿಲ್ಲ. ನಾನು ಟೊಮೆಟೊ ಸಾಂಬಾರೇ ತಿಂದೆ. ಇಲ್ಲಿನ ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ಪಾತ್ರೆಗಳು 7 ಬಂಡಿ ಬಿದ್ದಿದೆ ಫ್ರೆಂಡ್ಸ್, ತೊಳೆಯೋಷ್ಟಿಲ್ಲ. ನಾನು ಕೂತು ಫುಲ್ಲು ಬೆನ್ನು ಹೋಗ್ತಿದ್ದೆ. ಇವಾಗ ಬೇರೆ ಕೂತ್ಕೊಂಡು TV ಸ್ವಲ್ಪ ಹೊತ್ತು ನೋಡ್ಬಿಟ್ನಾ, ಫುಲ್ ಫ್ಲಾಟ್ ಆಗಿಬಿಟ್ಟಿದ್ದೀನಿ. ಇವಾಗ ಲೈಟ್ ಆಫ್ ಮಾಡಿದ್ರೆ ನೆನಪಾಯಿತು, ಅಯ್ಯೋ ಇಂಟ್ರೋ ತೆಗಿಬೇಕಲ್ಲ ಅಂದ್ಕೊಂಡು. ಸೂಪರ್ ಡೂಪರ್ ಅಂದಲ್ಲ, ಡೂಪರ್ ನಿಮ್ಮ ತಾತನ ಅಲ್ಲ, ನಿಮ್ಮ ಅಜ್ಜಿ ಏನು ಹೇಳ್ತಿದ್ದೆ ಅಂತಲೇ ಮರ್ತೋದೆ. ಓಕೆ ಫ್ರೆಂಡ್ಸ್, ಆಯಿತು. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್ ಎಲ್ಲ ನನಗೆ ತುಂಬ ಮೋಟಿವೇಶನ್ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ನನಗೆ ಟೇಕ್ ಕೇರ್.